ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ನನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ಗೊತ್ತೇ ಇರುತ್ತೆ ನಾನು ಔಟ್ ಆಫ್ ದ ಕಂಟ್ರಿ ಇದ್ದೀನಿ ಅಂತ. ನಾನಿರುವಂತ ಕಂಟ್ರಿಯಲ್ಲಿ ನನ್ನ ರೊಟೀನ್ ಯಾವ ತರ ಇರುತ್ತೆ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತುಂಬಾನೇ ಬ್ಯೂಟಿಫುಲ್ ಅಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರತಿಯೊಬ್ರು ನೋಡ್ಲೇಬೇಕಾಗಿರುವಂತ ಒಂದು ವಿಡಿಯೋ ಇದು. ನಿಮ್ಮಲ್ಲಿ ಸುಮಾರು ಜನ ಕೇಳ್ತಾ ಇರ್ತೀರಾ, ಯಾವಾಗ್ಲೂ ಕ್ಲೀನಿಂಗ್ ಆರ್ಗನೈಸೇಷನ್ ತೋರಿಸ್ತೀರಾ, ಬೇರೆ ಏನು ತೋರಿಸಲ್ವಾ ಅಂತ. ಸೊ ಈ ವಿಡಿಯೋದಲ್ಲಿ ಮಲ್ಟಿಪಲ್ ಕಂಟೆಂಟ್ ನ ಶೇರ್ ಮಾಡ್ತಾ ಇದ್ದೀನಿ. ಕಿಚನ್, ಹೋಮ್ ಕ್ಲೀನಿಂಗ್, ಆರ್ಗನೈಸೇಷನ್ ಜೊತೆಗೇನೆ ಸ್ಕಿನ್ ಅಂಡ್ ಏರ್ ಕೇರ್ ನ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಬ್ಯೂಟಿಫುಲ್ ಆಗಿರುವಂತ ಒಂದು ಕಂಟ್ರಿ ವ್ಯೂ ನ ಕೂಡ ತೋರಿಸ್ತಾ ಇದ್ದೀನಿ. ಒಟ್ಟಾರೆ ಮಾರ್ನಿಂಗ್ ಟು ನೈಟ್ ವರ್ಗು ನನ್ನ ರೊಟೀನ್ ಯಾವ ತರ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ, ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಕಂಟೆಂಟ್ ಇಷ್ಟ ಆದ್ರೆ ಈಗಲೇ ಒಂದು ಲೈಕ್ ಮಾಡಿ. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಅರ್ಲಿ ಮಾರ್ನಿಂಗ್ ಅರೌಂಡ್ 6:30 to 7 o'clock ಮಧ್ಯದಲ್ಲಿ. ಸೊ ನಾವಿರುವಂತಹ ದೇಶ ಬಂದು ಬ್ರೆಜಿಲ್. ಸೊ ಯುರೋಪ್ ಕಂಟ್ರೀಸ್ ಅಲ್ಲಿ ಇದು ಕೂಡ ಒಂದು. ಬೆಳಗಿನ ಜಾವ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೂರ್ಯ ಭಗವಾನ ಯಾವ ತರ ಪ್ರತ್ಯಕ್ಷವಾಗಿದ್ದಾರೆ ಅಂತ. ಇನ್ನು ಇದರ ಜೊತೆಗೆ ನನ್ನ ರೊಟೀನು ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಯುರೋಪ್ ಕಂಟ್ರಿಗೂ ನಮ್ಮ ಭಾರತ ದೇಶಕ್ಕೂ ಟೈಮ್ ಡಿಫ್ರೆನ್ಸ್ ಹೇಳೋದಾದ್ರೆ ಅರೌಂಡ್ 3:30 to 4 ಗಂಟೆಗಳ ಕಾಲ ನಮ್ಮ ಭಾರತ ದೇಶದಲ್ಲಿ ಟೈಮ್ ಮುಂದಿರುತ್ತೆ. ಬೆಳಗಿನ ಜಾವ ಈಗ 6 ಗಂಟೆ ಆಗಿದೆ ಅನ್ನೋದಾದ್ರೆ ನಮ್ಮ ಭಾರತ ದೇಶದಲ್ಲಿ ಅರೌಂಡ್ 10 o'clock ಆಗಿರುತ್ತೆ ಮಾರ್ನಿಂಗ್ ಟೈಮು. ಇಲ್ಲಿ ನಾನು ಸೂರ್ಯ ನಮಸ್ಕಾರ ಮಾಡಿಕೊಂಡು ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ರೆಗ್ಯುಲರ್ ವ್ಯೂವರ್ ಆಗಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ನನ್ನ ಡೇ ಸ್ಟಾರ್ಟ್ ಆಗುವಂತದ್ದೇ ಡಿಟಾಕ್ಸ್ ವಾಟರ್ ಇಂದ. ಸೊ ಗ್ರೀನ್ ಟೀ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಕೆಟಲ್ ಅಲ್ಲಿ ನೀರ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕುಡಿಯೋಕ್ಕಂತಾನೆ ಸಪರೇಟ್ ಆಗಿ ವಾಟರ್ಸ್ ಏನು ಇಟ್ಟಿರಲ್ಲ, ನಾರ್ಮಲ್ ಆಗಿ ಸಿಂಕಲ್ ಬರುತ್ತೆ ಅಲ್ವಾ, ಅದೇ ಮಿನರಲ್ ವಾಟರ್ ತರ ಇರುತ್ತೆ, ಅದನ್ನೇ ಇಲ್ಲಿ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಅಟ್ಲೀಸ್ಟ್ ಈ ಮನೆಯಲ್ಲಾದ್ರೂ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ 1/2 ಲೀಟರ್ ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಅದು ಬಿಟ್ರೆ ಕೆಲವು ರೂಮ್ಸ್ ಅಲ್ಲಿ ಅದು ಕೂಡ ಕೊಟ್ಟಿರ್ಲಿಲ್ಲ. ನನಗೆ ಯಾವ ಟೀ ಬ್ಯಾಗ್ ಬೇಕೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಬಿಸಿ ನೀರಿಗೆ ಹಾಕೊಳ್ತಾ ಇದ್ದೀನಿ. ನೀರು ಇನ್ನೂ ಬಾಯ್ಲ್ ಆಗಬೇಕು. ಅಷ್ಟರಲ್ಲಿ ಸೋಫಾ ಮೇಲೆ ಇಟ್ಟಿರುವಂಥ ಕ್ಲಟರ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಆಕ್ಚುಲಿ ಇಂದಿನ ರಾತ್ರಿಯಲ್ಲಿ ನಾವು ಈ ಹೋಟೆಲ್ಗೆ ರೀಚ್ ಆಗೋ ಅಷ್ಟರಲ್ಲಿ ಅಬ್ಸರ್ವ್ ಮಾಡಿದ್ರೆ ಬ್ಯಾಗಲ್ಲಿ ಕೆಲವೊಂದು ಪೌಡರ್ಸ್ ಎಲ್ಲ ಸ್ಮೆಲ್ ಆಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬ್ಯಾಗ್ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗಲಿ ಅಂತ ಬಿಟ್ಟಿದ್ವಿ. ಈಗ ಅದರಲ್ಲಿ ಇರಬೇಕಾಗಿರುವಂಥ ಥಿಂಗ್ಸ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನು ನಾವು ಯಾವ್ಯಾವ ಕಂಟ್ರಿಗೆಲ್ಲ ಹೋಗಿದ್ವಿ, ಯಾರ ಜೊತೆ ಹೋಗಿದ್ವಿ, ಯಾವ ಥರ ಇತ್ತು ಟೂರು, ಮತ್ತು ಯಾವ್ಯಾವ ಟ್ರಾನ್ಸ್ಪೋರ್ಟೇಷನ್ಸ್ ಎಲ್ಲ ಯೂಸ್ ಮಾಡಿದ್ವಿ, ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ಸ್ ಎಲ್ಲ ಕೂಡ ಕಮಿಂಗ್ 1 by 1 ನಾನು ಶಾರ್ಟ್ ಮತ್ತು ರೀಲ್ಸಲ್ಲೂ ಕೂಡ ಯೂಟ್ಯೂಬ್ ಮತ್ತು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಇನ್ಸ್ಟಾ ಐಡಿನ ನೀವು ಯಾರಾದರೂ ಫಾಲೋ ಮಾಡ್ತಿಲ್ಲ ಅನ್ನೋದಾದರೆ ಐಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋ ಮಾಡಿ. ಇನ್ನು ಆಗಲೇ ಹೇಳ್ದಂಗೆ ಈ ಕಂಟ್ರಿಗೂ ನಮ್ಮ ಭಾರತ ದೇಶಕ್ಕೂ ಟೈಮ್ ಡಿಫ್ರೆನ್ಸ್ ಇರೋದ್ರಿಂದ ಎದ್ದೇಳ್ಬೇಕಾದ್ರೆ ಕರೆಕ್ಟ್ ಟೈಮ್ಗೆ ಎದ್ದೇಳ್ತೀವೋ ಇಲ್ವೋ ಅನ್ನೋದ್ರಿಂದ ಅಲಾರಾಮ್ಸ್ ಇಟ್ಕೊಂಡಿದ್ವಿ. ಬಟ್ ನಮ್ಮ ಅಲಾರಾಮ್ ಬರೋದಕ್ಕಿಂತ ಮುಂಚೆನೆ ಮಕ್ಕಳೆಲ್ಲ ಒಂದ್ಸತಿ ಫೋನ್ ಮಾಡಿ ಮಾತಾಡ್ತಿರ್ತಾರೆ. ಈಗ ಬೆಡ್ ಎಲ್ಲ ಕೂಡ ರೀಸೆಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ಹೇರ್ ಕೇರ್ ಕೂಡ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಸೈಡ್ ಸ್ವಲ್ಪ ಗ್ರೇ ಹೇರ್ಸ್ ಇರೋದ್ರಿಂದ ಯೂಶಲಿ ನಾನು ಮೆಹಂದಿನ ಅಪ್ಲೈ ಮಾಡ್ತಾ ಇರ್ತೀನಿ. ಯಾವ ಪ್ರೊಸೆಸ್ನ ಫಾಲೋ ಮಾಡ್ತೀನಿ ಅನ್ನೋದು ಕೂಡ ಈಗಾಗಲೇ ಒಂದು ಡೀಟೇಲ್ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇನ್ನು ಇಲ್ಲಿ ಸ್ಕಿನ್ ಕೇರ್ ಕೂಡ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ರೋಸ್ಗೆ ಸಂಬಂಧಪಟ್ಟಿರುವಂಥ ಒಂದು ಗ್ರೀನ್ ಟೀ ಪೌಚ್ ಇತ್ತು. ಸೊ ಅದನ್ನು ಇಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಹಾಕಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಸೊ ಒಂದು ರೀತಿ ಡಿಕಾಷನ್ ಎಲ್ಲ ಬಿಟ್ಕೊಳುತ್ತೆ ಅಲ್ವಾ, ಅದನ್ನು ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ಇನ್ನು ಈ ಪ್ಲೇಸಲ್ಲಿ ಚಳಿ ಜಾಸ್ತಿ ಇರೋ ಕಾರಣ ಸ್ಕಿನ್ ಎಲ್ಲಾನು ಡ್ರೈ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಈ ಒಂದು ಪ್ಯಾಕ್ನ ಹಾಕ್ಕೊಳ್ಳೋಣ ಅನ್ನೋದ್ರಿಂದ ಒಂದು ರೀತಿ ಕ್ಲೆನ್ಸಿಂಗು ಆಗುತ್ತೆ, ಸ್ಕ್ರಬ್ಬಿಂಗ್ ಕೂಡ ಆಗುತ್ತೆ ಅನ್ನೋದ್ರಿಂದ ಇದನ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಬೈ ದ ವೇ, ಈಗ ಏನ್ ನೋಡ್ತಿದ್ದೀರಾ, ಈ ರೊಟೀನ್ ಬಂದು ನನ್ನ ಟ್ರಿಪ್ನ 4th ಡೇ. ಸೊ ಈಗ ನಾವು ಬ್ರೆಜಿಲ್ ಅಲ್ಲಿ ಇದ್ದೀವಿ. ಬ್ರೆಜಿಲ್ ಅಲ್ಲಿ ರೆಸಿಡೆನ್ಸಿ ಇನ್ ಅನ್ನೋ ಹೋಟೆಲ್ ಅಲ್ಲಿ ಸ್ಟೇ ಆಗಿದ್ದೀವಿ. ಇನ್ನು ನಾನು ಗ್ರೀನ್ ಟೀ ಬ್ಯಾಗ್ನ ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ದಿನ ನಮ್ಮ ಟೂರ್ ಗೈಡು ಈ ರೂಮ್ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ಸೊ ಲಾಸ್ಟ್ ಟೈಮ್ ಏನೋ ಒಂದು ಬ್ಯಾಚ್ ನ ಟ್ರಿಪ್ ಕರ್ಕೊಂಡ್ ಬಂದಿದ್ರೆ ಅವರು ಏರ್ ಕಲರ್ ಏನೋ ಹಚ್ಕೊಂಡು ಅದು ಗೋಡೆಗೇನೋ ಮಾರ್ಕ್ ಆಗಿದ್ರಿಂದ ಅರೌಂಡ್ 40,000 ಫೀಸ್ ಎಕ್ಸ್ಟ್ರಾ ಪೇ ಮಾಡಿದ್ರಂತೆ. ಸೊ ಹಂಗಾಗಿ ಆದಷ್ಟು ಕೇರ್ಫುಲ್ ಆಗಿರಿ ಅಂತ ಹೇಳಿದ್ರು. ಬಟ್ ನಾನು ಇದೇ ದಿನನೇ ಹೇರ್ಗೆ ಮೆಹಂದಿ ಹಚ್ಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೆ. ಫೈನಲಿ ರಾತ್ರಿನೇ ನೆನೆಸಿಟ್ಕೊಂಡು ನಾನು ಹಚ್ಕೊಂಡಿದ್ದೀನಿ. ಇನ್ನು ಯಾವುದ್ರ ಜೊತೆ ಮಿಕ್ಸ್ ಮಾಡಿದೆ ಅನ್ನೋದಾದರೆ, ಯೂಶ್ವಲಿ ಹೋಟೆಲ್ ರೂಮ್ಸಲ್ಲಿ ಕಾಫಿ ಪೌಡರ್ ಎಲ್ಲ ಇಟ್ಟಿರ್ತಾರಲ್ವ, ಕಾಫಿ ಪೌಡರ್ ಜೊತೆಗೆ ಮೆಹಂದಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ.
ಅದನ್ನು ಹೇರ್ಗೆ ಅಪ್ಲೈ ಮಾಡಿಕೊಂಡು ಅರೌಂಡ್ ಹಾಫ್ ಆನ್ ಅವರ್ ಆಗಿದೆ. ಅಷ್ಟರಲ್ಲಿ ನಾನು ಸ್ವಲ್ಪ ಸ್ಕಿನ್ ಕೇರ್ ಕೂಡ ಮಾಡ್ಕೊಂಡಿದ್ದೀನಿ. ಗ್ರೀನ್ ಟೀ ಕುಡಿಯೋಣ ಅಂತ ನೋಡಿದ್ರೆ ಇನ್ನೂ ಸ್ವಲ್ಪ ಬಿಸಿ ಇತ್ತು. ಅಷ್ಟರಲ್ಲಿ ಫೇಸ್ ವಾಶ್ ಕೂಡ ಮಾಡ್ಕೊಂಡ್ಬಿಡೋಣ, ಪ್ಯಾಕ್ ಥರ ಹಾಕ್ಕೊಂಡಿದ್ದೀನಲ್ಲ ಅನ್ನೋದ್ರಿಂದ ನಾರ್ಮಲ್ ಆಗಿ ವಾಟರ್ ವಾಶೇ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿನ ಸ್ಟೇ ಫೆಸಿಲಿಟಿ ಇರ್ಬೋದು ಮತ್ತು ಅವ್ರು ಟ್ರೀಟ್ ಮಾಡುವಂಥ ವಿಧಾನದಲ್ಲಿ ತುಂಬ ಡಿಫ್ರೆನ್ಸ್ ಅನ್ನೋದು ಇರುತ್ತೆ. ಅದನ್ನು ಹೇಳೋದಕ್ಕಿಂತ ಮುಂಚೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ರೋಸ್ ಪ್ಯಾಕ್ ಅಪ್ಲೈ ಮಾಡಿದ್ರಿಂದ ಸ್ಕಿನ್ ಎಲ್ಲ ಪಿಂಕಿಶ್ ಆಗಿ ಅನಿಸ್ತಿತ್ತು. ಇನ್ನು ಹೇರ್ಗೆ ಮೆಹಂದಿ ಕೂಡ ಹಚ್ಚಿದ್ದೀನಿ. ಒಂದು 20 ಮಿನಿಟ್ಸ್ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ತೀನಿ. ನಾವು ಎಲ್ಲೇ ಇದ್ರೂ ಸ್ಕಿನ್ ಮತ್ತೆ ಹೇರ್ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೆದರ್ಗೆ ತಕ್ಕಂಗೆ ನಾವು ಚೇಂಜಸ್ನ ಮಾಡ್ಕೊಳ್ಬೇಕಾಗತ್ತೆ. ಈವನ್ ನಾವು ಯೂಸ್ ಮಾಡೋ ಅಂತ ಪ್ರಾಡಕ್ಟ್ಸ್ ಆದ್ರೂ ಕೂಡ ಯಾವ ತರ ವೆದರ್ ಇದೆ ಅದಕ್ಕೆ ತಕ್ಕಂಗೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಸ್ಕಿನ್ ಮತ್ತೆ ಹೇರ್ ಹೆಲ್ತಿ ಆಗಿರುತ್ತೆ. ಇನ್ನ ಇಲ್ಲಿಂದ ನಾರ್ಮಲ್ ಕಾಲ್ ಮಾಡಬೇಕು ಅಂದ್ರೆ ಇಂಟರ್ನ್ಯಾಷನಲ್ ರೋಮಿಂಗ್ ಪ್ಯಾಕ್ ಹಾಕ್ಸ್ಕೋಬೇಕು, ಇಲ್ಲಾಂದ್ರೆ ಸಿಮ್ ಹೊಸ ತಗೋಬೇಕು. ಪ್ರೆಸೆಂಟ್ ನಾವು ರೋಮಿಂಗ್ ಪ್ಯಾಕ್ ಹಾಕ್ಸ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಸ್ಟೇಸಲ್ಲೂ ಎಲ್ಲ ರೂಮ್ಸಲ್ಲೂ ಕೆಲವೊಂದು ಕಡೆ ಎಲ್ಲ ವೈಫೈ ಫ್ರೀ ಇರುತ್ತೆ. ಒಂದು ವೇಳೆ ನೀವು ನಾರ್ಮಲ್ ಕಾಲ್ ಮಾಡಬೇಕು ಅನ್ನೋದಾದರೆ ರೋಮಿಂಗ್ ಪ್ಯಾಕ್ ಹಾಕ್ಸ್ಕೊಳ್ಬೇಕಾಗುತ್ತೆ. ಎಮರ್ಜೆನ್ಸಿಗೆ ಇರಲಿ ಅಂತ ನಾವು ರೋಮಿಂಗ್ ಪ್ಯಾಕ್ ಜೊತೆಗೆ ಸ್ವಲ್ಪ ಡಾಟಾ ಕೂಡ ಹಾಕ್ಸ್ಕೊಂಡಿದ್ದೀವಿ. ಬಟ್ ರೂಮ್ಸಲ್ಲೇನು ಅವಶ್ಯಕತೆ ಇರಲ್ಲ. ಇನ್ನು ಆಗ್ಲೇ ಹೇಳ್ದಂಗೆ ನಾವು ಯೂಶುವಲಿ ಈ ಟೈಮಲ್ಲಿ ಮಕ್ಕಳ ಜೊತೆ ಎಲ್ಲ ಮಾತಾಡ್ತಾ ಇರ್ತೀವಿ. ಯಾಕಂದ್ರೆ ಟೈಮ್ ಡಿಫ್ರೆನ್ಸ್ ಅನ್ನೋದು ತುಂಬಾ ಇರುತ್ತೆ. ಮಧ್ಯದಲ್ಲಿ ನಮಗೆ ಕಾಲ್ ಮಾಡೋಕ್ಕೆ ಆಗಲ್ಲ. ಅದರಲ್ಲೂ ಕೂಡ ವೈಫೈ ಕಾಲ್ಸು ವಾಯ್ಸ್ ಕಾಲ್ಸ್ ಎಲ್ಲ ಮಾಡಬೇಕು ಅಂದರೆ ಹೋಟೆಲ್ ರೂಮ್ಸಲ್ಲೇ ಮಾಡಬೇಕಾಗುತ್ತೆ. ವಿಡಿಯೋ ಕಾಲ್ ಮಾಡಬೇಕು ಅಂದರೆ ಇಂಟರ್ನೆಟ್ ಬೇಕೇ ಬೇಕಾಗುತ್ತೆ ಅಲ್ವಾ. ನಾವು ಹಾಕ್ಸ್ಕೊಂಡಿರುವಂಥ ರೋಮಿಂಗ್ ಪ್ಯಾಕಲ್ಲಿ ಅರೌಂಡು 10 ಡೇಸ್ಗೇನೋ ಜಸ್ಟ್ 3 GB ಮಾತ್ರನೇ ಇರುತ್ತೆ. ಸೊ ಅದರಿಂದ ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ಹೋಟೆಲ್ ರೂಮ್ಸಲ್ಲಿ ವೈಫೈಗೂ ಫ್ರೀ ಇರುತ್ತೆ ಅಲ್ವಾ. ಅದೇ ಟೈಮಲ್ಲೇ ಮಕ್ಕಳ ಜೊತೆಗೆ ವಿಡಿಯೋ ಕಾಲ್ ಎಲ್ಲ ಮಾತಾಡ್ತಿರ್ತೀವಿ. ಇನ್ನು ಈಗ ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಇವತ್ತಿನ ಡ್ರೆಸ್ ಯಾವುದು ಅಂತ ನೋಡ್ಕೊಂಡ್ಬಿಡೋಣ. ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಗೈಡು ಇವತ್ತು ಸ್ವಲ್ಪ ಗಾಳಿ ಚಳಿ ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು. ಸೊ ಕಂಫರ್ಟಬಲ್ ಇರಲ್ವೇನೋ ಅನ್ನೋದ್ರಿಂದ ಲಾಂಗ್ ಫ್ರಾಕ್ ಹಾಕ್ತಾ ಇದ್ದೀನಿ. ಈ ಫ್ರಾಕ್ನ ನಾನು ವೆಸ್ಟರ್ನಲ್ಲಿ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಅಂದರೆ ಡಿಸೆಂಬರಲ್ಲಿ ಟ್ರಿಪ್ ವಿಡಿಯೋಸ್ನ ಶೇರ್ ಮಾಡಿದಾಗಲೂ ಕೂಡ ಸುಮಾರು ಜನ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ವಿಸಿಟ್ ಮಾಡ್ತಾ ಇರುವಂತ ಪ್ಲೇಸಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತ ತುಲಿಪ್ ಗಾರ್ಡನ್ ಇದೆ. ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ. ಎಲ್ಲರೂ ಕೂಡ ಫಿದಾ ಆಗ್ಬಿಡ್ತಾರೆ ಆ ಒಂದು ಫ್ಲವರ್ಸ್ ನ ನೋಡಿದ್ರೆ. ಅಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ. ಅದನ್ನ ಕೂಡ ಇದೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ನಾ ಮೆಹಂದಿ ಮಿಕ್ಸ್ ಮಾಡಿಟ್ಟಿರುವಂತ ಕಪ್ನ ನೀಟಾಗಿ ವಾಶ್ ಮಾಡಿಟ್ಟು ಹಿಂದಿನ ದಿನ ಕೆಲವೊಂದು ಚಾಕ್ಲೇಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ, ಕೆಲವೊಂದು ಬ್ರಾಂಡೆಡ್ ಚಾಕ್ಲೇಟ್ಸ್ ಎಲ್ಲಾನು. ಅದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟರೆ ಬೆಟರು ಅನ್ನೋದ್ರಿಂದ ಒಂದು ಬ್ಯಾಗಲ್ಲಿ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಹಿಂದಿನ ದಿನ ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ಈ ಬ್ಯಾಗ್ ಮೇಲೆನೆ ನಿಮಗೆ ಇಂಟಿಮೇಷನ್ ಅದು ಸಿಕ್ಬಿಡುತ್ತೆ. ಸೊ ಆದಷ್ಟು ಚಾಕ್ಲೇಟ್ಸಲ್ಲೂ ತುಂಬ ಡಿಫ್ರೆಂಟ್ ಆಗಿರುವಂಥದ್ದು ಬರುತ್ತೆ. ಪರ್ಟಿಕ್ಯುಲರ್ ಆಗಿ ನಮ್ಗೆ ಯಾವ್ದು ಬೇಕು ಅನ್ನೋದು ನಾವು ಮೊದಲೇ ತಿಳ್ಕೊಂಡು ಬಂದರೆ ತುಂಬಾನೇ ಬೆಟರು. ನಿಮ್ಮಲ್ಲಿ ಸುಮಾರು ಜನ ನನ್ನ ಹೇರ್ ಕೇರ್ ಬಗ್ಗೆ ಕೇಳ್ತಾ ಇದ್ದೀರಾ ಹೊಸಬ್ರು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಿಡಿಯೋಸ್ನ ಶೇರ್ ಮಾಡಿದ್ದೀನಿ. ಹೊಸದಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅರೌಂಡ್ ಒಂದು 2 ಮಂತ್ಸಿಂದ. ಹೇರ್ ವಾಶ್ ಮಾಡಬೇಕಾದ್ರೆ ಇದನ್ನ ಹೇರ್ ಪ್ಯಾಕ್ ಆಗಿ ಹಾಕ್ಕೊಳ್ಬೋದು. ಸ್ಕ್ಯಾಲ್ಪ್ಗೆ ಅಂಟಬಾರ್ದು, ಜಸ್ಟ್ ಕೂದಲಿಗೆ ಮಾತ್ರನೇ ಹಚ್ಬೇಕಾಗತ್ತೆ. ಇನ್ನೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ಕಿಚನ್ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಸ್ಟವ್ ಕೂಡ ಕೊಟ್ಟಿದ್ದಾರೆ. ಇನ್ನು ನನ್ನ ಹಸ್ಬೆಂಡಿಗೆ ಬೇಕಾಗಿರುವಂಥ ಬಿಸಿ ನೀರನ್ನ ಕಪ್ಪಲ್ಲಿ ಹಾಕಿ ಇಟ್ಟು, ಇದು ವೈಟ್ ಗ್ರಾನೈಟ್ ಸಿಂಕ್ ಆಗಿರೋದ್ರಿಂದ ಆದಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಅದರಲ್ಲೂ ನಾನು ಹೇರ್ ಕೇರು ಸ್ಕಿನ್ ಕೇರ್ ಎಲ್ಲ ಮಾಡಿರೋದ್ರಿಂದ ಮೆಹಂದಿ ಮಿಕ್ಸ್ ಮಾಡುವಾಗ ಮತ್ತು ಆ ರೋಸ್ ಫ್ಲವರ್ ಏನಿದೆ ಪ್ಯಾಕ್ ಹಾಕ್ಕೊಂಡಿರುವಂಥದ್ದು ಅದರ ಕಲೆಗಳೆಲ್ಲ ಬಿದ್ದಿತ್ತು. ಒಂದ್ಸತಿ ಕೌಂಟರ್ನ ವೈಪ್ ಮಾಡಿ ಇಡ್ತಾ ಇದ್ದೀನಿ. ಕಿಚನ್ ಸ್ಪೇಸ್ ಯಾವ ಥರ ಇತ್ತು ಅಂತ ಅಬ್ಸರ್ವ್ ಮಾಡಿದ್ರಿ. ರೂಮ್ ಸ್ಪೇಸ್ ಯಾವ ಥರ ಇದೆ ಅಂತ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ನಾನು ಸ್ನಾನ ಮಾಡಿ ಬಂದಿದ್ದಾಯ್ತು. ಈಗ ಸ್ಕಿನ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ಪೆಷಲಿ ಈ ವೆದರಲ್ಲಿ, ಅದರಲ್ಲೂ ಕೂಡ ಅರೌಂಡ್ 2 to 10 ಡಿಗ್ರಿಯಲ್ಲೇ ಇರ್ತಿತ್ತು ವೆದರ್ ಅನ್ನೋದು. ಅಂದರೆ ತುಂಬ ಕೂಲಿಂಗ್ ಆಗಿ ತುಂಬ ಚಳಿ ಕೂಡ ಇರ್ತಿತ್ತು. ಫಸ್ಟಿಗೆ ಮೇಯ್ನಾಗಿ ಸ್ಕಿನ್ಗೆ ಮಾಯಿಶ್ಚರೈಸರ್ ಅನ್ನೋದು ಡೆಫಿನೆಟ್ಲಿ ಅಪ್ಲೈ ಮಾಡಲೇಬೇಕಾಗುತ್ತೆ. ಅದರಲ್ಲೂ ಸ್ವಲ್ಪ ಚಳಿ ಜಾಸ್ತಿ ಇದ್ದಾಗ ಬೇಗ ಡ್ರೈ ಆಗಿಬಿಡುತ್ತೆ ಅಲ್ವಾ. ಇನ್ನು ಇವತ್ತಿನ ದಿನ ಯಾವ ಟೈಮ್ಗೆ ರೆಡಿ ಇರಬೇಕು ಅಂತ ಹಿಂದಿನ ದಿನನೇ ಮೆನ್ಷನ್ ಮಾಡಿದ್ರು. ಇನ್ನು ಅದಕ್ಕೆ ಅರೌಂಡ್ ಒಂದು 20 to 25 ಮಿನಿಟ್ಸ್ ಏನೋ ಇದೆ. ಏರ್ನ ಫಸ್ಟಿಗೆ ಡ್ರೈ ಮಾಡ್ಕೊಳ್ಬೇಕು, ಸ್ಕಿನ್ ಕೇರ್ ಕೂಡ ಮಾಡ್ಕೊಳ್ಬೇಕು. ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಡ್ರೈಯರಲ್ಲೇ ನಾನು ಯಾವತ್ತೂ ಡ್ರೈ ಮಾಡ್ಕೊಳ್ಳಲ್ಲ. ಸ್ವಲ್ಪ ಹೊತ್ತು ಹೇರ್ ಡ್ರೈ ಮಾಡಿಕೊಂಡು ಆಮೇಲೆ ಡ್ರೈಯರ್ ಯೂಸ್ ಮಾಡ್ತೀನಿ.
ಫಸ್ಟಿಗೆ ನಾನು ಸ್ಕಿನ್ ಕೇರ್ ಮುಗಿಸ್ಕೊಂಡ್ಬಿಡ್ತೀನಿ, ಆಮೇಲೆ ನಾನು ಹೇರ್ ಡ್ರೈ ಮಾಡ್ಕೊಳ್ತೀನಿ. ಇನ್ನು ನೀಟಾಗಿ ಕುತ್ಕೊಂಡು ಹಾಕೊಳ್ಳೋಣ ಅನ್ನೋದ್ರಿಂದ ಹೈ ಚೇರ್ನ ಮಿರರ್ ಮುಂದೆ ಇಟ್ಕೊಂಡು ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಮೇಕಪ್ಪೇ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನಾವು ಹೊರಗಡೆ ಟ್ರಾವೆಲ್ ಮಾಡಿದಾಗ ಆಯಿಲಿ ಸ್ಕಿನ್ಗೆ, ಡ್ರೈ ಸ್ಕಿನ್ಗೆ ಬೇಕಾಗಿರುವಂತಹ ಎಲ್ಲ ರೀತಿಯ ಪ್ರಾಡಕ್ಟ್ಸ್ನ ಕ್ಯಾರಿ ಮಾಡಿದ್ರೆ ಬೆಟರು. ನಮ್ಮ ಸ್ಕಿನ್ ಯಾವುದೇ ಆದರೂ ಕೂಡ ನಾವು ಯಾವ ಪ್ಲೇಸ್ಗೆ ಹೋಗಿದ್ದೀವಿ ಅಲ್ಲಿ ವೆದರ್ ಅನ್ನೋದು ಚೇಂಜಸ್ ಆದರೆ ಸೊ ಅದ್ರ ಪ್ರಕಾರ ನಾವು ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗತ್ತೆ. ನಾನಿಲ್ಲಿ 3-in-1 ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಕೂದಲನ್ನ ಒಂದ್ಸತಿ ಟವಲ್ ಡ್ರೈ ಮಾಡಿಕೊಂಡು ಆಮೇಲೆ ಡ್ರೈಯರ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಪೆಷಲಿ ಈ ಡ್ರೈಯರ್ ಅಂದರೆ ಹೇರ್ ಡ್ರೈಯರ್ ನನಗೆ ತುಂಬಾ ಇಷ್ಟ ಆಯಿತು. ಫಸ್ಟು ಸ್ಪೀಡಲ್ಲಿ ಕೂಲಾಗಿರುವಂಥ ಹೇರ್ ಬರುತ್ತೆ, ಆಮೇಲೆ ಸ್ಪೀಡ್ ಜಾಸ್ತಿ ಮಾಡ್ತಿದ್ದಂಗೆ ಹಾಟಾಗಿ ಬರುತ್ತೆ. ಯಾವ ಥರ ಬೇಕೋ ಆ ಥರ ಚೇಂಜಸ್ ಕೂಡ ಮಾಡ್ಕೊಳ್ಬೋದು. ನನ್ನ ಕೂದಲು ಸ್ವಲ್ಪ ತಿಕ್ಕಾಗಿರೋದ್ರಿಂದ ಒಣಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಟೈಮೇ ಬೇಕಾಗುತ್ತೆ. ಫೈನಲಿ ರೆಡಿ ಎಲ್ಲ ಆಗಿ ಈಗ ನಾವು ಹೊರಗಡೆ ಹೋಗ್ತಿದ್ದೀವಿ. ಆಗಲೇ ಹೇಳ್ದಂಗೆ ಟೈಮ್ ಲಿಮಿಟ್ಸ್ ಇರೋದ್ರಿಂದ ಟೈಮ್ ಅರೌಂಡ್ 10 minutes ಏನೋ ಇದೆ. ಈಗ ನಾವು ಹೊರಗಡೆ ಹೋಗ್ತಿದ್ದೀವಿ. ಫಸ್ಟಿಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಹೊರಡೋಣ. ಇನ್ನು ಈ ಹೋಟೆಲ್ಸಲ್ಲೆಲ್ಲ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟೇ ಇರುತ್ತೆ. ಇನ್ನು ಈ ಕಡೆ ಏನು ಸಿಗುತ್ತೆ ಅನ್ನೋದಾದ್ರೆ ಸುಮಾರಷ್ಟು ರೀತಿಯಾಗಿರುವಂಥ ಬ್ರೆಡ್ಡು, ಮೊಟ್ಟೆ ಕೆಲವೊಂದು ಕಡೆ ಇಟ್ಟಿರ್ತಾರೆ. ಅದು ಬಿಟ್ಟರೆ ಫ್ರೂಟ್ಸು, ಜ್ಯೂಸಸ್ ಇಟ್ಟಿರ್ತಾರೆ. ಸ್ವಲ್ಪ ಫುಡ್ನ ಇಂಟೇಕ್ ತಗೊಂಡು ಹೊರಡ್ತಾ ಇದ್ದೀವಿ. ಟೈಮ್ ಕೂಡ ಆಗಿದ್ದರಿಂದ ಎಲ್ಲದನ್ನ ತೋರ್ಸಕ್ ಆಗ್ಲಿಲ್ಲ. ಮಾರ್ಚ್ ಅಲ್ಲಿ ಸೊ ಏಪ್ರಿಲ್ ವೆರಿ ಕಾಸ್ಟ್ಲಿಯೆಸ್ಟ್ ಫ್ಲವರ್ಸ್ ಇನ್ ದ ವರ್ಲ್ಡ್ ಇಸ್ ಟ್ಯೂಲಿಪ್ಸ್. ಸೊ ಅದನ್ನ ನೀವು ನೋಡಕ್ ಹೋಗ್ತೀರಾ, ಬಹಳ ಸುಂದರವಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಡಿಫ್ರೆಂಟ್ ಕಲರ್ಸ್, ಆರೆಂಜ್ ಅಲ್ಲಿ ಇರ್ತದೆ, ಪಿಂಕ್ ಕಲರ್ ಇರುತ್ತೆ, ಬ್ಲೂಯಿಶ್ ಇರ್ತದೆ, ಪರ್ಪಲ್ ಇರುತ್ತೆ, ಏನೇನ್ ಸಾಧ್ಯತೆ ಇರ್ತದೆ ಎಲ್ಲ ನೀವು ನೋಡಕ್ಕೆ ಅವಕಾಶಗಳಿರ್ತದೆ. ಬ್ಯೂಟಿಫುಲ್ ಆಗಿದೆ. ಕ್ಯೂಪನ್ ಆಫ್ ಗಾರ್ಡನ್ ಅಂತ ಕರೀತಾರೆ. ನೋಡಿ ಎಷ್ಟು ನಡೆಯಕ್ಕೆ ಸಾಧ್ಯ ನೀವು ನಡಿಬಹುದು. ಸೊ ಕೆಪಾಸಿಟಿ ಅಪ್ ಟು ಯು. ನಾನು ಒಳ್ಳೆ ಟೈಮ್ ಕೊಡ್ತೀನಿ ನಿಮ್ಗಲ್ಲಿ. ಸೊ ಹೆಚ್ಚು ಕಮ್ಮಿ ಇಲ್ಲ ಅಂತ ಕರೀತಾರೆ. ಆಮ್ಸ್ಟರ್ಡಾಮ್ ಸಿಟಿ ಅಂದ್ರೆ ಕ್ಯೂಪನ್ ಆಫ್ ಗಾರ್ಡನ್ ಇಂದ ರಫ್ಲಿ ಅಬೌಟ್ 60 ಕಿಲೋಮೀಟರ್. ಅದು ಬ್ಯೂಟಿಫುಲ್ ಕಂಟ್ರಿ ಸೈಡ್ ವಿಲೇಜ್. ಅದು ವಲಂದಾಮ್ ಅಂತ ಸಮುದ್ರದ ಪಕ್ಕ ಇದೆ. ಸಮುದ್ರದ ಪಕ್ಕ ಇದ್ರೂ ಕೋಲ್ಡ್ ಜೊತೆಯಲ್ಲಿ ವುಡನ್ ಶೂಸು. ಆಮ್ಸ್ಟರ್ಡಾಮ್ ಟೆಂಪರೇಚರ್ ಅಲ್ಲಿ ಒಂದು ವುಡನ್ ಅಲ್ಲಿ ಶೂಸ್ ಮಾಡ್ತಾರೆ ಅವರು ಫಾರ್ಮಿಂಗ್ ಮಾಡ್ಬೇಕಾದ್ರೆ. ಸೊ ಮನೆಕ್ಟ್ ಆಗುತ್ತೆ. ಸೊ ದಟ್ ಈಸ್ ವೆರಿ ಕ್ಲೋಸ್. ಕಾಣುತ್ತೆ. ಹೋಗ್ತೀವಿ ಈ ತರ ಸಮುದ್ರ ಇದ್ರೆ ಓವರ್ ಫ್ಲೋ ಆಗ್ಬಿಡ್ತದೆ, ಏನ್ ಮಾಡಕ್ ಆಗಲ್ಲ ಅಂತಂದಾಗ ವಿಲ್ ಮೇಡ್ ದ ಕೆನಲ್ಸ್ ಅಂದ್ಬಿಟ್ಟು ಫಸ್ಟ್ ಕೆನಲ್ ತಯಾರು ಮಾಡ್ಕೊಂಡ್ರು ಊರ್ ತುಂಬಾ 1000 ಸ್ಟೆಪ್ಸ್ ಬೈ ಸ್ಟೆಪ್ಸ್ ಹೀಗೆ. ಅದಕ್ಕೋಸ್ಕರ ಅದನ್ನ ಸಿಟಿ ಆಫ್ ಕೆನಲ್ಸ್ ಅಂತಾನು ಕೂಡ ಕರೀತಾರೆ. ಸಿಟಿ ಆಫ್ ಮಿಲ್ಕ್ ಪ್ರಾಡಕ್ಟ್ಸ್ ವರ್ಲ್ಡ್ ವೈಡ್ ಸಪ್ಲೈ ಆಗುತ್ತೆ ಇದರಿಂದ. ಬ್ಯೂಟಿ ಹಾಲು. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇವರೇ ಕಂಡುಹಿಡಿದಿದ್ದು ವಿಂಡ್ ಮೀಲ್. 1831ನೇ ಇಸ್ವಿನಲ್ಲಿ ಇವರು ವಿಂಡ್ ಮೀಲ್ ನ ಇನ್ವೆಂಟ್ ಮಾಡಿದ್ರು. ವಿಂಡ್ ಮೀಲ್ ಏನಕ್ಕೆ ಯೂಸ್ ಮಾಡ್ತಿದ್ರು ಫಸ್ಟ್ ಅಂತಂದ್ರೆ ನೀರ್ ಎತ್ತಕ್ಕೆ. ನಾವೇನ್ ಪಂಪಿಂಗ್ ಮಾಡ್ಬಿಟ್ಟು ನೀರ್ ತೆಗಿತೀವಿ, ಆ ವೀಲ್ ತಿರುಗ್ತಾ ಇರ್ತಿತ್ತು, ಹಿಂದ್ಗಡೆಗೆ ಬಕೆಟ್ ಕೊಡೋರು ಕೆಳಗಡೆ ಹೋಗಿ ಮೇಲ್ಗಡೆ ಬರೋದು. ಚೈನ್ ಪುಲಿಂಗ್ ಸಿಸ್ಟಮ್ ಮಾಡಿದ್ರು. ದಟ್ ವಾಸ್ ಇನ್ವೆಂಟೆಡ್ ಇನ್ ಆಮ್ಸ್ಟರ್ಡಾಮ್ ಅಂದ್ರೆ ನೆದರ್ಲ್ಯಾಂಡ್ಸ್ ಅಲ್ಲಿ. ಸೊ ಅದಾದ್ಮೇಲೆ ಅದು ಇದು ಜನರೇಟ್ ಆಗಕ್ ಗೊತ್ತಾಯ್ತು, ಪವರ್ ಜನರೇಟರ್. ಹಾಲೆಂಡ್ ಅಲ್ಲಿ ಬೈ ದ ವೇ ನಾವು ಹೋಗಿದ್ದಂಥದ್ದು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ ಪ್ಯಾಕೇಜ್ ಕಡೆಯಿಂದ. ಇವ್ರನ್ನ ಅಬ್ಸರ್ವ್ ಮಾಡಿದ್ರೇನೆ ಗೊತ್ತಾಗಿರುತ್ತೆ. ಎಷ್ಟು ಜನಕ್ಕೆ ಇವ್ರು ಗೊತ್ತು ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ, ಅಲ್ಲಿ ಏನೇನೆಲ್ಲ ನೋಡ್ಬೋದು ಎಲ್ಲದನ್ನ ನಮ್ಮ ಗೈಡು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪ್ರತಿಯೊಂದನ್ನ ಆ್ಯಡ್ ಮಾಡ್ತಾ ಹೋದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಕೆಲವೊಂದು ಸ್ನಿಪ್ಪೆಟ್ಸ್ ಮಾತ್ರನೇ ಇಟ್ಟಿದ್ದೀನಿ. ಅಟ್ ಪ್ರೆಸೆಂಟ್ ಈಗ ನಾವು ತುಲಿಪ್ ಗಾರ್ಡನ್ಗೆ ಹೊರಟಿದ್ದೀವಿ. ಇನ್ನು ಇಲ್ಲಿ ಕೆಲವೊಂದು ಹೆಸರುಗಳು ಒಂದು ರೀತಿ ವಿಚಿತ್ರವಾಗಿರುತ್ತೆ. ನಾರ್ಮಲ್ ಆಗಿ ಇಂಗ್ಲೀಷಲ್ಲೇ ಒಂದು ರೀತಿ ಬರ್ತಿರ್ತಾರೆ, ಪ್ರೊನೌನ್ಸೇಷನ್ ಒಂಥರ ಇರುತ್ತೆ. ಅದನ್ನ ನಾವು ಪ್ರೊನೌನ್ಸ್ ಮಾಡಿದ್ರೆ ಅದು ರಾಂಗ್ ಆಗ್ಬಿಡುತ್ತೆ. ನೆದರ್ಲ್ಯಾಂಡ್ಗೆ ರೀಚ್ ಆಗ್ತಾ ಇದೀವಿ. ಇಲ್ಲಿ ರೋಡ್ಸ್ ನೋಡ್ತಿದ್ದೀರಲ್ವಾ, ಇಲ್ಲಿ ರೋಡ್ಸ್ ಎಷ್ಟು ನೀಟಾಗಿದೆಯೋ, ಟ್ರಾಫಿಕ್ ರೂಲ್ಸ್ ನ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಫಾಲೋ ಮಾಡ್ತಾರೆ. ಟೀಚರ್ ಮೇಡಮ್ ಹಿಸ್ಟ್ರಿ ಓದ್ತಾರೆ, ಜೊತೆನಲ್ಲಿ ಡಚ್ ಓದ್ತಾರೆ ನೋಡಿ. ನಮಗಂತೂ ತುಂಬಾ ಎಕ್ಸಲೆಂಟ್ ಆಗಿರುವಂತಹ ಗ್ರೂಪ್ ಮೆಂಬರ್ಸ್ ಸಿಕ್ಕಿದ್ದಾರೆ. ನಾವು ಇಲ್ಲಿನ ವೆದರ್, ಇಲ್ಲಿನ ಅಟ್ಮಾಸ್ಫಿಯರ್ ನ ಯಾವ ತರ ಎಂಜಾಯ್ ಮಾಡ್ತಾ ಇದೀವೋ
ನಮ್ಮ ಈ ಗ್ರೂಪ್ ಮೆಂಬರ್ಸ್ ಜೊತೆ ಕೂಡ ಅಷ್ಟೇ ಎಂಜಾಯ್ ಮಾಡ್ತಾ ಇದೀವಿ. ಪ್ರತಿಯೊಬ್ಬರ ಹತ್ರದಿಂದ ಕಲಿಯುವಂತ ವಿಚಾರಗಳು ತುಂಬಾನೇ ಇದೆ. ಒಂದು ಆಯ್ತು 1,000-2,000 ರೂಪಾಯಿ ಇದೆಯಾ, ಬೆಂಗಳೂರಲ್ಲೆಲ್ಲ ಹೋಗೋದು ಹಂಗೆ ಸ್ಟಾರ್ಟ್ ಆಗಿ ಜನತೆಗೆ ತೋರಿಸ್ಬೇಕು ಅಂತ. ಬಟ್ ನಾನು ಇವತ್ತು ತುಂಬಾ ಕಲ್ತ್ಕೊಂಡೆ ನಿಮ್ಮಿಂದ, ನಿಮ್ಮ ಮಾತುಗಳಿಂದ. ಸೊ ಅದನ್ನ ಪ್ರೊಸೆಸ್ ಹತ್ತತ್ರ ತುಲಿಪ್ ಗಾರ್ಡನ್ ಗೆ ರೀಚ್ ಆಗ್ತಾ ಇದೀವಿ. ಇಲ್ಲಿ ಸುಮಾರಷ್ಟು ಎಕರೆಗಳಲ್ಲಿ ಈ ಫ್ಲವರ್ಸ್ ನ ಬೆಳಿತಾರೆ. ಸ್ಪೆಷಲಿ ನಾವು ಏನ್ ವಿಸಿಟ್ ಮಾಡ್ತಾ ಇದೀವಿ ಅದನ್ನ ಇನ್ನೇನ್ ವಿತಿನ್ 1 to 2 days ಅಲ್ಲಿ ನಾವು ಕಟಾವ್ ಮಾಡ್ಬಿಡ್ತಾರಂತೆ. ಕರೆಕ್ಟ್ ಸೀಸನ್ ಅಲ್ಲಿ ಬಂದಿರೋದ್ರಿಂದ ಈ ಅದ್ಭುತವಾಗಿರುವಂತ ಬ್ಯೂಟಿನ ಸೌಂದರ್ಯನ ನಾವು ಕೂಡ ಸೆಳೆದ್ವಿ. ಕೆನಲ್ಸ್ ನೋಡಿ, ಮನೆಗಳಿಗೆಲ್ಲ ಕೆನಲ್ ಮಾಡಿಕೊಂಡಿದ್ದಾರೆ. ಇನ್ನ ಈ ವಾಯ್ಸ್ ಏನಿದೆ ಇದು ಆಶಾ ಮೇಡಮ್ ಅವ್ರದ್ದು. ಸೊ ಕಿರಣ್ ಸರ್ ಇರ್ಬೋದು, ಆಶಾ ಮೇಡಮ್ ಇರ್ಬೋದು, ಪ್ರತಿಯೊಂದನ್ನ ನಾವು ಏನ್ ಹೇಳಿದ್ರು ಕೂಡ ಅದಕ್ಕೆ ತಕ್ಕಂಗೆ ಅವ್ರ ಎಕ್ಸ್ಪೀರಿಯನ್ಸ್ ಜೊತೆಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ರು. ಅರೌಂಡ್ 3 days ಏನೋ ಅವ್ರು ನಮ್ ಜೊತೆಲಿದ್ರು. ನೋಡಿ ಚೆನ್ನಾಗಿದೆ, ಚಿಮಣಿ ವಿತ್ ಮನೆಗಳು. ಇವರ ಫ್ಲೈಯಿಂಗ್ ಪಾಸ್ಪೋರ್ಟ್ ಗೆ ಸಂಬಂಧಪಟ್ಟಿರುವಂತಹ ನನ್ನ ಒಂದು ಅಭಿಪ್ರಾಯನ ನಾನು ಕಮಿಂಗ್ ವಿಡಿಯೋಸ್ ಅಲ್ಲಿ ಡೀಟೇಲ್ ಆಗಿ ರಿವ್ಯೂ ಅನ್ನೋದು ಕೊಡ್ತೀನಿ. ನೀವ್ಯಾರಾದ್ರೂ ಫಾರಿನ್ ಟ್ರಿಪ್ಸ್ ಗೆಲ್ಲ ಹೋಗ್ಬೇಕು ಅನ್ನೋದಾದ್ರೆ ಯೂಸ್ ಆಗುತ್ತೆ. ಅಡ್ವಾಂಟೇಜಸ್ ಏನಿದೆ, ಡಿಸ್ಅಡ್ವಾಂಟೇಜಸ್ ಏನಿದೆ ಅದನ್ನೆಲ್ಲ ಕೂಡ ನಾನು ಕಮಿಂಗ್ ವಿಡಿಯೋಸ್ ಅಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫೈನಲಿ ವಿತಿನ್ 5 minutes ಅಲ್ಲಿ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗ್ತಿದೀವಿ. ಇಲ್ಲಿ ಏನ್ ನೋಡ್ತಿದ್ದೀರಾ ಇದು ತುಲಿಪ್ ಮಗ್ಗು. ಆಮೇಲೆ ಈ ತರ ಫ್ಲವರ್ಸ್ ಅನ್ನೋದು ಬ್ಲೂಮ್ ಆಗುತ್ತೆ. ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೋ, ತುಂಬಾನೇ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಈ ಫ್ಲವರ್ಸ್ ನ ನೀವು ನೋಡ್ಬೋದು. ನಾವು ದೂರದಿಂದ ನೋಡ್ತಿದ್ರೇನೆ ತುಂಬಾನೇ ಎಕ್ಸಲೆಂಟ್ ಆಗಿ ಕಾಣಿಸುತ್ತೆ. ನಾವು ಇದುವರೆಗೂ ಈ ತರದ ಸೌಂದರ್ಯ ಎಲ್ಲೂ ನೋಡೇ ಇಲ್ವೇನೋ ಅನ್ನೋ ತರ ಇರುತ್ತೆ. ನಾವು ಫ್ಲವರ್ ಶೋ ಅಲ್ಲಿ ಏನ್ ನೋಡ್ತೀವಿ ಅದಕ್ಕಿಂತ ತುಂಬಾ ಅದ್ಭುತವಾಗಿತ್ತು. ಅರೌಂಡ್ 40 to 50 ಎಕರೆಯಲ್ಲಿ ಈ ಒಂದು ಫ್ಲವರ್ಸ್ ನ ಬೆಳೆದಿದ್ರು. ಸ್ಪೆಷಲಿ ನಾವ್ ವಿಸಿಟ್ ಮಾಡಿದ ಕಡೆ ಅದಲ್ಲದೆ ಸುಮಾರಷ್ಟು ಈ ತರದ್ದು ಒಂದು ತುಲಿಪ್ ಗಾರ್ಡನ್ಸ್ ಅನ್ನೋದು ಇರುತ್ತೆ. ಇನ್ನ ಫೈನಲಿ ನಮ್ಗೆ ಸಿಕ್ಕಿರೋಂತ ಡ್ರೈವರ್ ಅಂದ್ರೆ ಅವ್ರಿಗೆ ಕ್ಯಾಪ್ಟನ್ ಅಂತ ಹೇಳ್ತಾರೆ. ಸೊ ಅವರು ಕೂಡ ತುಂಬಾ ಎಕ್ಸಲೆಂಟ್ ಆಗಿ ಡ್ರೈವಿಂಗ್ ಮಾಡೋದ್ರ ಜೊತೆಗೆ ಜಾಸ್ತಿ ನಡೆಯೋ ತರ ಇರ್ದಿರ ಆದಷ್ಟು ಹತ್ತಿರದಲ್ಲೇ ಇರೋ ತರ ಗಾಡಿನ ನಿಲ್ಲಿಸ್ತಿದ್ರು. ತುಂಬಾನೇ ಫ್ರೆಂಡ್ಲಿ ಆಗು ಕೂಡ ನಡ್ಕೊಳ್ತಿದ್ರು. ಪ್ರತಿಯೊಂದು ಕಡೆ ಕೂಡ ಪೇಷನ್ಸ್ ತೋರಿಸ್ತಿದ್ರು. ಅಬ್ಸರ್ವ್ ಮಾಡ್ತಾ ಇದೀರಲ್ವಾ, ಮಲ್ಟಿ ಕಲರ್ಸ್ ಅಲ್ಲಿ ಈ ಒಂದು ಫ್ಲವರ್ಸ್ ನ, ಅದ್ರಲ್ಲೂ ಕೂಡ ಒಂದೊಂದು ಕಡೆ ಒಂದೊಂದು ರೀತಿಯಾಗಿರುವಂತಹ ಶೇಡ್ಸ್ ಅಲ್ಲಿ ಕಲರ್ಸ್ ಅಲ್ಲಿ ಕೂಡ ಇದೆ. ನೋಡ್ತಾ ಇದ್ರೆ ಕಣ್ಣಿ ಅಂದ್ರೆ 2 ಕಣ್ಣು ಸಾಲದೇನೋ ಅನ್ನಷ್ಟು ಅದ್ಭುತವಾಗಿ ಇತ್ತು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ರೆ ಕ್ಲಿಪ್ಪಿಂಗ್ಸ್ ಅಲ್ಲಿ ಯಾವ ತರ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಡೈರೆಕ್ಟ್ ಆಗಿ ನೋಡಿದಾಗ ಮಾತ್ರನೇ ಇದರ ಸೌಂದರ್ಯ ಅನ್ನೋದು ಅದ್ಭುತವಾಗಿರುತ್ತೆ. ಎಕರೆಗಳಲ್ಲಿ ಈ ಹೂಗಳನ್ನ ಬೆಳೆದಿದ್ರಿಂದ ಒಂದೊಂದು ಕಡೆ ಒಂದೊಂದು ರೀತಿ ಕಾರ್ಪೆಟ್ ಹಾಕಿದಾರೇನೋ ಅನ್ನೋ ತರ ಕಾಣಿಸ್ತಿತ್ತು. ಇಲ್ಲಿ ನೋಡಿ ತುಂಬಾ ಪಿಂಕ್ ಆಗಿ, ಡಾರ್ಕ್ ರೆಡ್ ಅಲ್ಲಿ, ಯೆಲ್ಲೋ ಇಶ್ ಅಲ್ಲಿ, ವೈಟ್ ಇಶ್ ಅಲ್ಲಿ, ಆರೆಂಜ್ ಇಶ್ ಅಲ್ಲಿ, ನಮ್ಮ ಕರ್ನಾಟಕದ ಬಾವುಟದ ಕಲರ್ಸ್ ಅಲ್ಲೂ ಕೂಡ ಫ್ಲವರ್ಸ್ ಇತ್ತು. ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ಬಂದಿದೀವಿ. ಈಗ ನಾವು ಟಿಕೆಟ್ಸ್ ನ ತಗೊಂಡು ಒಳಗಡೆ ಹೋಗ್ಬೇಕಾಗತ್ತೆ ಗಾರ್ಡನ್ ಒಳಗಡೆ. ಇಲ್ಲಂತೂ ತುಂಬಾನೇ ಕ್ರೌಡ್ ಆಗಿತ್ತು. ಫ್ಲವರ್ಸ್ ಎಷ್ಟಿದೆಯೋ ಜನಗಳು ಕೂಡ ಅಷ್ಟೇ ಕ್ರೌಡ್ ಅಲ್ಲಿ ಇತ್ತು. ಇನ್ನ ಇಲ್ಲಿ ಯಾವ್ಯಾವ ತರ ಇರ್ಬೇಕು ಅನ್ನೋದನ್ನ ಆಶಾ ಮೇಡಮ್ ಅವರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಿದ್ರು. ನೋಡ್ತಾ ಇದ್ರಲ್ವಾ, ನಾವು ಹೋಗಿದ್ದಂತಹ ಗಾರ್ಡನ್ ನೇಮ್ ಅದು. ಕಿರಣ್ ಸರ್ ಕೂಡ ನಿಮ್ಮೆಲ್ಲರಿಗೂ ಹಾಯ್ ಹೇಳ್ತಿದ್ದಾರೆ. ಇನ್ನ ಈ ಗಾರ್ಡನ್ ಒಳಗಡೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಟಿಕೆಟ್ ತಗೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಬುಕ್ಲೆಟ್ಸ್ ಕೂಡ ಇಟ್ಟಿರ್ತಾರೆ. ಎಲ್ಲಾದ್ರೂ ಸ್ವಲ್ಪ ಜಾಗ ಅಂದ್ರೆ ನಮ್ಗೆ ದಾರಿ ಗೊತ್ತಾಗಿಲ್ಲ ಅಂದ್ರೂ ಕೂಡ ಈ ಮ್ಯಾಪ್ ನ ನೋಡ್ಕೊಂಡು ಬರ್ಬೋದು ಅನ್ನೋದ್ರಿಂದ ಅದರಲ್ಲಿ ಒಂದ್ ರೀತಿ ಪೇಪರ್ ತರ ಇರುತ್ತೆ, ಅದನ್ನ ಬುಕ್ಲೆಟ್ ತರ ಫೋಲ್ಡ್ ಮಾಡಿ ಕೊಟ್ಟಿರ್ತಾರೆ. ಅಬ್ಸರ್ವ್ ಮಾಡ್ತಾ ಇದ್ರಲ್ವಾ, ಎಂಟ್ರೆನ್ಸ್ ಇದು. ನಾವು ಒಳಗಡೆ ಬಂದಿದೀವಿ ಈಗ.
ಇಲ್ಲಂತೂ ಜನಗಳು ಗುಂಪು ಗುಂಪಾಗಿದ್ರು. ಆ ಗುಂಪಿನ ಜೊತೆಗೆ ಹೂಗಳ ಸೌಂದರ್ಯ ನೋಡಕ್ಕೆ ತುಂಬಾನೇ ಅದ್ಭುತವಾಗಿತ್ತು. ನಾನು ವಿಡಿಯೋ ಸ್ಟಾರ್ಟಿಂಗ್ ಇಂದ ಹೇಳ್ದಂಗೆ 2 ಕಣ್ಣು ಸಾಕಾಗದೇ ಇಲ್ಲ ಈ ಒಂದು ಅದ್ಭುತನ ನೋಡಕ್ಕೆ. ಇನ್ನ ಇಲ್ಲಿ ಕೆಲವೊಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಕೆಲವೊಂದು ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ ಕಮ್ಮಿಂಗ್ ಶಾರ್ಟ್ಸ್ ಅಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಇಲ್ಲಿ ಫೋಟೋಸು ವಿಡಿಯೋಸ್ ಚೆನ್ನಾಗಿ ಬರಬೇಕು ಅಂದರೆ ಆದಷ್ಟು ಕಲರ್ಫುಲ್ ಆಗಿರುವಂಥ ಡ್ರೆಸ್ಸಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರು. ಅದ್ರ ಪ್ರಕಾರ ನಾನು ಕಲರ್ಫುಲ್ ಆಗಿರೋಂಥ ಸ್ಯಾರಿನ ಕ್ಯಾರಿ ಮಾಡಿದ್ದೆ. ಬಟ್ ಆಗಲೇ ಹೇಳ್ದಂಗೆ ನಮ್ಮ ಟೂರ್ ಗೈಡ್ ಏನೋ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ, ಅದ್ರ ಜೊತೆಗೆ ಗಾಳಿ ಮಳೆ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಕಂಫರ್ಟಬಲ್ ಆಗಿರುವಂಥ ಫ್ರಾಕ್ನ ವೇರ್ ಮಾಡಿದ್ದೆ. ಕೇಳಿಸ್ಕೊಂಡ್ರಲ್ವಾ, ಟ್ರೈನ್ ಬರ್ತಿದೆ ಅಂತ ಹೇಳಿದ್ರು. ಕ್ಯಾಮ್ರಾ ಓಪನ್ ಮಾಡೋಷ್ಟರಲ್ಲಿ ಟ್ರೈನೇ ಮೂವ್ ಆಗ್ಬಿಟ್ಟಿದೆ. ವಿತ್ ಇನ್ 5 seconds ಅಲ್ಲೇ ಟ್ರೈನ್ ಅನ್ನೋದು ಮೂವ್ ಆಗ್ಬಿಟ್ಟಿತ್ತು. ಇಲ್ಲಿನ ಮನೆಗಳಂತೂ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಯೂಶುವಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಾವು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಡ್ರಾಯಿಂಗ್ ಎಲ್ಲ ಮಾಡ್ತಿದ್ವಲ್ವಾ, ಅದೇ ತರನೇ ಕಾಣಿಸುತ್ತೆ. ಇನ್ನ ಇಲ್ಲಿ ಒಂದು ವಿಂಡ್ ಮಿಲ್ ಕೂಡ ಇತ್ತು, ಅದ್ರಲ್ಲಿ ಕೂಡ ಹೋಗ್ಬೋದಾಗಿತ್ತು. ಬಟ್ ಕ್ಯೂ ಜಾಸ್ತಿ ಇದ್ದಿದ್ರಿಂದ ಅದ್ರಲ್ಲಿ ನಾವ್ ಯಾರು ಹೋಗ್ಲಿಲ್ಲ. ಫೈನಲಿ ನಾವು ಲಂಚ್ಗೆ ಹೊರಟಿದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ವಿಡಿಯೋಸ್ ಇದೆ, ಬಟ್ ಅದನ್ನು ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತೀನಿ. ಇನ್ಸ್ಟಾನ ಡೆಫಿನೆಟ್ಲಿ ಫಾಲೋ ಮಾಡಿ. ಇನ್ನು ಈಗ ಲಂಚ್ ಮಾಡೋದಕ್ಕೋಸ್ಕರ ಕೃಷ್ಣ ವಿಲಾಸ್ಗೆ ಬಂದಿದ್ದೀವಿ. ಲಂಚ್ಗೆ ಏನೇನೆಲ್ಲ ಐಟಮ್ಸ್ ಇದೆ ಅಂತ ನೋಡೋಣ. ಮಾರ್ನಿಂಗ್ ಟೈಮ್ ಮಾತ್ರ ನಮಗೆ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಇರ್ತಿತ್ತು. ಅದು ಬಿಟ್ಟರೆ ಲಂಚ್ ಮತ್ತೆ ಡಿನ್ನರ್ಗೆ ನಮ್ಮ ಇಂಡಿಯನ್ ಫುಡ್ನೇ ಕೊಡ್ತಿದ್ರು. ಅದರಲ್ಲಿ ಸ್ವಲ್ಪ ವೆರೈಟೀಸ್ ಅನ್ನೋದು ಚೇಂಜಸ್ ಇರ್ತಿತ್ತು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಲ್ಲ ಯಾವ ಥರ ವೆರೈಟೀಸ್ ಇದೆ ಅಂತ. ಈ ಒಂದು ಟ್ರಿಪ್ ಅಲ್ಲಿ ಮೊಸರು ಅಂತೂ ತುಂಬಾ ಎಕ್ಸಲೆಂಟ್ ಆಗಿರ್ತಿತ್ತು. ತುಂಬಾ ಟೇಸ್ಟಿಯಾಗಿ ಗಟ್ಟಿಯಾಗಿ ಇರ್ತಿತ್ತು. ಯೋಗಟ್ ಅಂತ ಹೇಳ್ತೀವಲ್ವಾ, ಸೊ ಅದಕ್ಕಿಂತ ಎಕ್ಸಲೆಂಟ್ ಆಗಿರ್ತಿತ್ತು. ಲಂಚ್ ಮುಗಿಸ್ಕೊಂಡು ನಮ್ ಗೈಡ್ಗೆ ಹೇಳ್ದಿರನೆ ಸೂಪರ್ ಮಾರ್ಕೆಟ್ಗೆ ಎಂಟ್ರಿ ಆದ್ವಿ. ಅಲ್ಲಿ ಏನೇನೆಲ್ಲ ಇದೆ ನೋಡೋಣ ಅಂತ. ಇದು ಇಂಡಿಯನ್ ಸೂಪರ್ ಮಾರ್ಕೆಟ್. ಅಷ್ಟರಲ್ಲಿ ಹೊರಗಡೆಯಿಂದ ಕರೀತಾ ಇದ್ರು, ಟೈಮ್ ಆಗಿದೆ, ಬಿಟ್ಟು ಹೋಗ್ತೀವಿ, ಬನ್ನಿ ಬನ್ನಿ ಅಂತ. ಫೈನಲಿ ಒಂದು ರೌಂಡ್ ಹಾಕೊಂಡು ನಮ್ಗೆ ಬೇಕಾಗಿರೋದಿಲ್ಲ ಏನೂ ಸಿಗ್ಲಿಲ್ಲ. ನಾವು ಡೈರೆಕ್ಟ್ ಆಗಿ ಬಸ್ ಕೊಟ್ವಿ. ಹೋಗ್ತಾ ಇದ್ದಂಗೆ ಪಕ್ಕದಲ್ಲಿ ಏರ್ಪೋರ್ಟ್ ಕೂಡ ಬಂತು. ಇಲ್ಲಿ ನೋಡ್ತಿದಿರಲ್ವಾ, ಈ ಫ್ಲೈಟ್ ನಮ್ಮ ಮುಂದೆನೆ ಪಾಸ್ ಆಗುತ್ತೆ. ಅಂದ್ರೆ ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಕೆಳಗಡೆ ನಾವು ಮೂವ್ ಆಗ್ತೀವಿ, ಮೇಲೆ ಫ್ಲೈಟ್ ಟೇಕ್ ಆಫ್ ಆಗ್ತಿದೆ. ಇನ್ನು ವಿಡಿಯೋದಲ್ಲಿ ಹೆಂಗ್ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಡೈರೆಕ್ಟ್ ಆಗಿ ನೋಡಿದಾಗ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು. ಸೊ ಈ ತರದ ನಾವು ಎಲ್ಲೂ ಕೂಡ ನೋಡಿರ್ಲಿಲ್ಲ. ಫೈನಲಿ ಇದನ್ನ ಕೂಡ ನೋಡಿದ್ವಿ. ನಮ್ ಕಣ್ ಮುಂದೆನೆ ಪಾಸ್ ಆಗ್ತಾ ಇದ್ರಿಂದ ಒಂದ್ ರೀತಿ ಥ್ರಿಲ್ಲಿಂಗ್ ಆಗಿ ಫೀಲ್ ಆದ್ವಿ. ಎವ್ರಿ ಡೇ 200 to 300 kilometers ಡೆಫಿನೆಟ್ಲಿ ಟ್ರಾವೆಲ್ ಮಾಡ್ತಿದ್ವಿ. ಬಟ್ ಎಲ್ಲೂ ಕಡೆ ಬಸ್ ಅನ್ನೋದು ಆ ಕಡೆ ಈ ಕಡೆ ಸ್ವಲ್ಪನೂ ಅಲಗಾಡ್ತಾನೆ ಇರ್ಲಿಲ್ಲ. ರೋಡ್ಸ್ ಅಷ್ಟು ಎಕ್ಸಲೆಂಟ್ ಆಗಿತ್ತು. ಅಷ್ಟೇ ಅಲ್ಲ, ಎಲ್ಲೂ ಒಂಚೂರು ಬೋರ್ ಆಗದೆ ಇರೋ ತರ ನಮ್ಮ ಗ್ರೂಪ್ ಎಲ್ಲ ಕೂಡ ನಡ್ಕೊಳ್ತಿದ್ವಿ. ಇನ್ನ ಇವತ್ತಿನ ದಿನ ಬ್ರೆಜಿಲ್ ಇಂದ ಸ್ಟಾರ್ಬರ್ಗ್ಗೂ ಕೂಡ ಟ್ರಾವೆಲ್ ಮಾಡ್ತಿದೀವಿ. ಸೊ ಅರೌಂಡ್ ಈ ಟೈಮ್ ಪೀರಿಯಡ್ ಅಲ್ಲಿ ನಾವು ಸುಮಾರಷ್ಟು ಪ್ಲೇಸಸ್ ನ ವಿಸಿಟ್ ಮಾಡ್ತಿದೀವಿ. ಲೀಸೆ ಅನ್ನೋ ವಿಲೇಜ್ ಅಲ್ಲಿ ಟುಲಿಪ್ ಗಾರ್ಡನ್ ನೋಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಕಮಿಂಗ್ ಟು ಒಂದು ಸಮುದ್ರನ ನೋಡ್ತಿದೀವಿ. ನಾನು ಅದ್ರ ಎಕ್ಸಾಕ್ಟ್ ನೇಮ್ ಹೇಳಿದ್ರು ಕೂಡ ನಮ್ಗೆ ಪ್ರನೌನ್ಸ್ ಮಾಡಕ್ಕೆ ಸರಿಯಾಗಿ ಆಗಲ್ಲ. ಸೊ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಬೀಚ್ ವ್ಯೂ ನ ಎಂಜಾಯ್ ಮಾಡ್ತಾ ಇದೀವಿ. ಪೋಲೆಂಡ್ ಡ್ಯಾಮ್ ಅಂದ್ರೆ ಸಿಟಿ ಆಫ್ ಕೆನಲ್ಸ್ ಎಲ್ಲ ನೋಡ್ಕೊಂಡು ಈ ಸಮುದ್ರದ ವ್ಯೂನ ನೋಡ್ತಿದೀವಿ. ಇಲ್ಲಿ ನಾವು ಬೋಟ್ ಏನು ಹತ್ಲಿಲ್ಲ. ನಾವು ಕೆಲವೊಂದ್ ಕಡೆ ಕ್ರೂಸ್ ಅಲ್ಲಿ ಕೂಡ ಟ್ರಾವೆಲ್ ಮಾಡಿದ್ವಿ, ಬಟ್ ಇಲ್ಲೆಲ್ಲೂ ಮಾಡ್ಲಿಲ್ಲ. ಜಸ್ಟ್ ಒಂದು ಫೋಟೋ ಶಾಪ್ ತರ ಮಾಡ್ಕೊಂಡ್ವಿ. ಈ ವ್ಯೂವಲ್ ಅಂತೂ ಫೋಟೋಸ್ ತುಂಬಾ ಚೆನ್ನಾಗಿ ಬರ್ತಿತ್ತು. ಇನ್ನ ಇಲ್ಲಿನ ಆರ್ಕಿಟೆಕ್ಚರ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿದೆ. ನೋಡಕ್ಕೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸುತ್ತೋ ಅಷ್ಟೇ ಬ್ಯೂಟಿಫುಲ್ ಆಗಿ ಕೂಡ ಇರ್ತಿತ್ತು. ಕ್ಲೀನ್ನೆಸ್ ಅಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಫೈನಲಿ ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡು ಹೊರಟ್ವಿ. ಹೋಗ್ಬೇಕಾದ್ರೆ ನೋಡ್ಬೋದು, ರೋಸ್ ಮೇರಿ ಕೂಡ ನಮ್ ಕಡೆ ತುಳಸಿ ಗಿಡ ಯಾವ ತರ ಬೆಳೆಸಿರ್ತೀವೋ ಅದೇ ತರ ಬೆಳೆಸಿದ್ದಾರೆ. ಚೆನ್ನಾಗಿದೆ. ಮನೆಗಳ ಮುಂದೆ ಇರುವಂತ ಈ ಗಾರ್ಡನ್ ನಾವು ಫಿಲಮ್ಗಳಲ್ಲಿ ನೋಡ್ದಂಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಮತ್ತೆ ನಮ್ಮ ಜರ್ನಿ ಅನ್ನೋದು ಸ್ಟಾರ್ಟ್ ಆಯ್ತು. ನಾನು ಆಗ್ಲೇ ಹೇಳ್ದಂಗೆ ಇದು 4th ಡೇ ಜರ್ನಿ ಆಗಿದ್ರಿಂದ 3 days ಆಶಾ ಕಿರಣ್ ಅವರು ನಮ್ ಜೊತೆ ಇದ್ರು. ಸೊ ಇವತ್ತಿನ ದಿನ ಅವರು ಜರ್ಮನಿಗೆ ಹೊರಡ್ತಿದ್ದಾರೆ. ಈ ಪ್ಲೇಸ್ ಇಂದ ಟ್ರೈನ್ ಅಲ್ಲಿ 6 hourಗೆ ಜರ್ಮನಿಗೆ ರೀಚ್ ಆಗ್ತೀವಿ ಅಂತ ಹೇಳಿದ್ರು. Thank you.
ಅವ್ರು ನಮ್ಮ ಜೊತೆ ಇದ್ದಂತಹ 3 ದಿನ ತುಂಬಾ ಚೆನ್ನಾಗಿ ಕಳೆದ್ವಿ. ಪ್ರತಿಯೊಂದು ಪ್ಲೇಸ್ ನ ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೊ ಈ ಪ್ಲೇಸ್ ವಿಸಿಟ್ ಮಾಡಿದ್ರೆ ವರ್ತಾ ಇಲ್ವಾ, ಇದ್ರ ಬದಲು ಬೇರೆ ಏನಾದ್ರು ಚೇಂಜಸ್ ಮಾಡ್ಬೋದಾ ಅನ್ನೋದು ಕೂಡ ಹೇಳ್ತಿದ್ರು. ಕೆಲವೊಂದು ಪ್ಲೇಸಸ್ ನ ಸೊ ನಮ್ಗೆ ಅದೇ ತರಾನೇ ಸ್ವಲ್ಪ ಚೇಂಜಸ್ ಮಾಡಿ ಕೂಡ ತೋರಿಸಿದ್ರು. ಫೈನಲಿ ನಾವು ರೂಮ್ಗೆ ರೀಚ್ ಆಗಿ ಊಟ ಮಾಡ್ತಿದೀವಿ. ಅರೌಂಡ್ 9 o'clock 8 o'clock ಏನೋ ಆಗಿದೆ ನೈಟ್ ಅಲ್ಲಿ ಈಗ ಟೈಮು. ಯೂಶುವಲಿ ರೆಸ್ಟೋರೆಂಟ್ಸ್ ಅಲ್ಲೇ ಊಟ ಮಾಡ್ತಿರ್ತೀವಿ, ಬಟ್ ಇವತ್ತಿನ ದಿನ ಸ್ವಲ್ಪ ಟೈಮ್ ಜಾಸ್ತಿ ಆಗಿದ್ದರಿಂದ ಪ್ಯಾಕ್ಡೆ ಹೇಳಿದ್ರು. ಯೂಶುವಲಿ ಈ ರೆಸ್ಟೋರೆಂಟ್ಸ್ ಅಲ್ಲೆಲ್ಲ ಟೈಮಿಂಗ್ಸ್ ಅನ್ನೋದು ಕೊಟ್ಟಿರ್ತಾರಂತೆ, ಆ ಟೈಮಲ್ಲಿ ಹೋಗಿಲ್ಲ ಅಂದ್ರೆ ಅಲೋ ಮಾಡಲ್ಲ ಅಂತ ಹೇಳ್ತಾರೆ. ನಾವು ಉಳ್ಕೊಂಡಿದ್ದಂತಹ ಹೋಟೆಲ್ ನೇಮ್ ಬಂದು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂತ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಸ್ವಲ್ಪ ಚೇಂಜಸ್ ಇರಲಿ ಅನ್ನೋದ್ರಿಂದ ಕಂಟೆಂಟ್ ಕೂಡ ಚೇಂಜ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.